ಪ್ರಿಯ ವೀಕ್ಷಕರೇ, ನಮ್ಮ ನಿಮ್ಮ ಎಲ್ಲರ ಸೌಭಾಗ್ಯ, ಕರ್ನಾಟಕದ ಸೌಭಾಗ್ಯ ಅಂದುಕೊಳ್ಳದೆ ಸರಸ್ವತೀ ದೇವಿ ಆ ತಾಯಿ ಬೆಂಗಳೂರಿನಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ. ಅವ್ರನ್ನ 2 ನಿಮಿಷ ಮಾತಾಡಿಸ್ತೀನಿ. ಆ ತಾಯಿಗೆ ಆಯುರಾರೋಗ್ಯವನ್ನು, ಪ್ರೀತಿಯನ್ನು, ಅವರು ಕನ್ನಡಿಗರಿಗೆ ಕೊಟ್ಟ ಎಲ್ಲ ಹಾಡುಗಳು ನನ್ನ ಪಾಲಿಗೆ ಜೋಗುಳಗಳು. ನನ್ನ ತಾಯಿಯ ಹಾಗೆ ಹಾಡಿದವರು ಎಸ್ ಜಾನಕಿ. ಎಸ್ ಜಾನಕಿ ಅಂದ್ರೇ ಸಾಕು. ಕಲೈಮಾಮನಿ, ಡಾಕ್ಟರೇಟ್, ಪದ್ಮಭೂಷಣ, ಪದ್ಮವಿಭೂಷಣ. ಶಿ ರಿಜೆಕ್ಟೆಡ್. ಗ್ರೇಟ್ನೆಸ್ ಆಫ್ ದಿ ಲೇಡೀಸ್ ಈಗ ಕೊಡ್ತೀರಾ ನನಗೆ? ಬೇಡ ಹೋಗ್ರಯ್ಯ, ನನಗೆ ಯಾವುದು ಬೇಡ. ಎಸ್ ಜಾನಕಿ. ನೋ ಜಾನಕಿ ಇಲ್ವೇ ಇಲ್ಲ, ಅವರು ಎಸ್ ಜಾನಕಿ. ಅಮ್ಮ ನಮಸ್ಕಾರ. ಈಗ ನನ್ನ ಜೊತೆಗೆ ನನ್ನ ಯುವ ಮಿತ್ರ, ಕರ್ನಾಟಕದ ಮನಸ್ಸುಗಳ ಮೇಲೆ ತುಂತುರು ಚೆಲ್ಲಿದ ಅಮೋಘ ಲೇಖಕ, ಗಾಯಕ, ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ವಾಟ್ ನಾಟ್. ಹೀರೋ ಒಂದಾಗಿಲ್ಲ ಅವನಷ್ಟೇ. ಕಲ್ಯಾಣ್ ಇದ್ದಾರೆ. ಅಮ್ಮ, ಈ ಸಂದರ್ಭದಲ್ಲಿ ನಾನು ತುಂಟು ಪ್ರಶ್ನೆ ಕೇಳಲ್ಲ. ನಿಮಗೆ ಕನ್ನಡದಲ್ಲಿ ನಾನು ತುಂಬಾ ಮೆಚ್ಚಿದ ಒಂದು ಹಾಡಿದೆ, ನೀವು ಹಾಡಿದ ಭಾರತ ಭೂಷಿರ ಮಂದಿರ ಸುಂದರಿ. ಈಗ ಹಾಡ್ರೆ ಹೇಗಿರುತ್ತೀರಿ? ಚೆನ್ನಾಗಿರುತ್ತೆ. ಗಂಟು ಕಟ್ಕೊಂಡು ಇಲ್ಲ ಇಲ್ಲ ಇಲ್ಲ, ಚೆನ್ನಾಗಿರುತ್ತೆ. ಗಂಟಲು ನಮ್ದು ಕಟ್ತಾ ಇದೆ, ಅದು ಭಾರತ ಭೂಷಿರ, ಭಾರತ ಭೂಷಿರ ಮಂದಿರ ಸುಂದರಿ ಭುವನ ಮನೋಹರಿ ಕನ್ಯಾಕುಮಾರಿ. ಭಾರತ ಭೂಷಿರ ಮಂದಿರ ಸುಂದರಿ. ಎಲ್ಲಿ ಗಂಟಲು ಕಟ್ತಮ್ಮ? ಎಲ್ಲಿ ಗಂಟಲು ಕಟ್ತು? ಇನ್ನೊಂದು ಹಾಡಿ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿವೇನೋ ಎನಗೆ ನೀಡಿದ ವಚನವ ಕೇಳಿ 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 ಹೋದೆನಾ. ಗಗನವು ಎಲ್ಲೋ ಭೂಮಿಯು ಎಲ್ಲೋ, ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ. ಅಮ್ಮ ಅಮ್ಮ, ನೀವು ಹಾಡಿದ ಫಸ್ಟ್ ಫಿಲ್ಮ್ ಯಾವ್ದಮ್ಮ? ಫಸ್ಟ್ ಫಿಲ್ಮು ಅದು ಕೃಷ್ಣಗಾರುಡಿ ಅಂತ. ತೆಲುಗು? ಕನ್ನಡ. ಕನ್ನಡ ಫಸ್ಟ್ ಫಿಲ್ಮ್ ಕನ್ನಡ. ನಾನು ಹಾಡಿದ್ದು ತಮಿಳ್. ಆಕ್ಚುಲ್ ಆಗಿ ಫಸ್ಟ್ ರಿಕಾರ್ಡಿಂಗ್ ಅಂತ ಹಾಡಿದ್ದು ತಮಿಳ್. ವಿಧಿயின் ವಿளையாட்டு ಅಂದ್ರೆ ವಿಧಿ ಆಟ ಅಂತ. ವಿಧಿಯಾಟ. ಆ ಪಿಕ್ಚರ್ ಬರಲಿಲ್ಲ, ನೆನ್ಪಾಗಿದೆ. ವಿಧಿ ಆಟ. ಅದರಲ್ಲಿ ತುಂಬಾ ಹಳೋ ಸಾಂಗ್ ಪ್ಯಾಥಸ್. ಪೇದಯ್ಯನ ಸೈಪಾಳ ಅನ್ನೋದೇನೋ ಹಂಗೆ ಸಾಂಗ್. ಕನ್ನಡದಲ್ಲಿ ಹಾಡಿದ್ದು? ಕನ್ನಡದಲ್ಲಿ ಕೃಷ್ಣಗಾರುಡಿ ಫಸ್ಟ್. ಡೈರೆಕ್ಟರ್ ಯಾರಿದ್ರು? ಮ್ಯೂಸಿಕ್ ಡೈರೆಕ್ಟರ್ ಪೆಂಡ್ಯಾಲ ನಾಗೇಶ್ವರರಾವ್ ಫಸ್ಟ್ ಅವರು ಮ್ಯೂಸಿಕ್ ಮಾಡಿದ್ದು. ಆಕ್ಚುಲ್ ಆಗಿ ತೆಲುಗು, ಈ ತಮಿಳಲ್ಲಿ ಚಲಪತಿರಾವ್ ಮ್ಯೂಸಿಕ್ ಅಲ್ಲಿ ಹಾಡಿದ್ದೆ. ನೆಕ್ಸ್ಟ್ ಡೇ ತೆಲುಗು ಹಾಡಿದ್ದೀನಿ ಘಂಟಸಾಲ ಜೊತೆಯಲ್ಲಿ, MLA ಅಂತ. ಅದರಲ್ಲಿ ಪ್ಯಾಥಾಸೆ ಆ ಸಾಂಗ್ ತುಂಬಾ ಹಿಟ್ ಆಗಿದೆ. ಯಾವ್ದೆಲ್ಲಿಮ್ಮ ಅದು? ನೀ ಆಶಾ ಅಡಿಯಾಸ ಚೈಜಾರೆ ಮಣಿಪೂಸ. ಅಮ್ಮ, ನಿಮಗೆ ತುಂಬಾ ಇಷ್ಟವಾದಂಥ ಕೋ-ಸಿಂಗರ್ ಯಾರು? ಎಲ್ಲರೂ ಒಳ್ಳೆ ಸಿಂಗರ್. ಯಾರು ಚೆನ್ನಾಗಿ ಹಾಡ್ತಾರೋ ಅವರೆಲ್ಲರೂ ಒಳ್ಳೆ ಸಿಂಗರ್ಸೇ. ಇಲ್ಲಿ ಯಾರಂತ ಹೇಳಿ PB ಶ್ರೀನಿವಾಸು, ಬಾಲಸುಬ್ರಹ್ಮಣ್ಯಂ, ಮನೋ, ಯೇಸುದಾಸು, ಜಯಚಂದ್ರನ್, ರಾಜ್ಕುಮಾರ್ ಹೇಳಲೇಬೇಡ, ಅಷ್ಟು ಒಳ್ಳೆ ಸಿಂಗರು. ಈ ವಿಷ್ಣುವರ್ಧನ್ ಕೂಡ ಚೆನ್ನಾಗಿ ಹಾಡಿದ್ದಾರೆ. ನಾವಿಬ್ರು ಡ್ಯೂಯೇಟ್ ಹಾಡಿದ್ದೀವಿ ಕೆಲವು ಸಾಂಗ್ಸ್. ಎಲ್ಲರೂ ಒಳ್ಳೆ. ಘಂಟಸಾಲ, ಮಾಧವಪದಿ ಸತ್ಯಂ, ಆಮೇಲೆ ಪಿಠಾಪುರ ನಾಗೇಶ್ವರರಾವ್, ಎಷ್ಟೋ ಜನರಿದ್ದಾರೆ ಹೇಳಲಿಕ್ಕೆ. ರಾಮಕೃಷ್ಣ, ಈಗ ರಾಮಚಂದ್ರರಾವ್ ಅಂತ ಒಬ್ರು ಈಗಲೇ ತೀರ್ ಹೋದ್ರು ಪಾಪ. ಅವರಿಗೆ ಆತ್ಮದ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅವ್ರು ಏನ್ ಹಾಡು ಹಾಡಿದ್ದಾರೆ ಗೊತ್ತಾ? ನನ್ನ ಜೊತೆಯಲ್ಲಿ ಯಾವಾಗಲೂ ಮಿಸ್ ಲೀಲಾವತಿನಲ್ಲಿ ದೋಣಿ ಸಾಗಲಿ ఒక్కసారేనండి గొంతు బాగాలేదు.
ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ. ಹಾಡು ಜಯಂತಿ ಅವರು ಯಾಕೆ ಮಾಡಿದ್ದು? ರಾಮಚಂದ್ರ ಯಾರು ಗೊತ್ತಾ? ಸುಶೀಲಾ ತಮ್ಮ, ಪಿ ಸುಶೀಲಾ ತಮ್ಮ. ಸುಶೀಲಾ ತಮ್ಮ. ಅವರು ನಾನು ಆಡಿದ್ದೀವಿ. ಆ ಸಂಘ ಎಷ್ಟೋ ಹಿಟ್ಟಾಯ್ತು. ಈಗಲೇ ನೆನೆನೋ ಮೊನ್ನೆನೋ ಅವರು 2-3 ದಿವಸ ಆಯ್ತು ಹೋಗ್ಬಿಟ್ರು. ಅವರು ಹೋದ್ರು, ಬಾಲು ಮಹೇಂದ್ರ ಹೋದ್ರು, ಬಾಲ್ ಮಹೇಂದ್ರ ಹೋಗ್ಬಿಟ್ರು. ಅದೊಂದು ನೋಡು ಪಾಪ ದೋಣಿ ಸಾಗಲಿ ತುಂಬಾ ಹಿಟ್ಟಾಯ್ತು. ಅವರಿಗೆ ಆತ್ಮಶಾಂತಿ ಸಿಗಲಿ ಅಂತ ನಮಸ್ಕಾರ ಮಾಡ್ತಾ ಇದ್ದೀನಿ ದೇವರನ್ನ. ನಿಮ್ಮ ಹೇಳ್ರಿ. ನಿಮ್ಗೊಂದು ಸಾಂಗ್ ಡೆಡಿಕೇಟ್ ಮಾಡ್ಬೇಕು. ನಮ್ಮ ಪ್ರೀತಿಯ ಜಾನಕಿ ಅಮ್ಮ, ನಮ್ಮ ಹೃದಯವ ಆಳುವ ಅಮ್ಮ, ನಿಮ್ಮ ಮುಂದೆ ಆ ಸೃಷ್ಟಿ ಬ್ರಹ್ಮ ತುಂಬ ತುಂಬ ಚಿಕ್ಕವನಮ್ಮ. ನಾವು ಅವನ ಕಂಡೇ ಇಲ್ಲ, ಕಂಡಿದ್ದೆಂದು ನಿಮ್ಮನು ಮಾತ್ರ. ಇದು ಕವಿಗಳಂದ್ರೆ ಈಗ ಇನ್ಸ್ಟೆಂಟ್ಲಿ ಯಾವ ಪ್ರಿಪರೇಷನ್ ಯಾವ ಸಿದ್ಧತೆನೂ ಈಗಲೇ ನೆನೆಸಿ ಅವನ ಮನಸ್ಸಿಗೆ ಬಂದಿದ್ದನ್ನ ಹಾಡ್ದ. ಒಂದು ಹಾಡು ನಿನ್ನ ಸಿನಿಮಾದು ನೀನ್ ಟ್ಯೂನ್ ಮಾಡಿದ್ದು ಅಮೃತವರ್ಷಿಣಿ ಹಾಡು. ಅಮೃತವರ್ಷಿಣಿ. ಮನಸ್ಸೇ ಬದುಕು ನಿನಗಾಗಿ, ಬವಣೆ ನಿನಗಾಗಿ, ನನ್ನ ಪ್ರೀತಿಯೇ ಸುಳ್ಳಾದರೆ ಜಗವೆಲ್ಲ ಸುಳ್ಳು ಅಲ್ಲವೇ. ಮನಸ್ಸೇ ಮನಸ್ಸೇ ನಿನ್ನ ಒಂದು ಮಾತು ಸಾಕು, ಮರು ಮಾತು ಎಲ್ಲಿ, ನಿನ್ನ ಒಂದು ಆಣತಿ ಸಾಕು ನಾಡಿಗಳಲ್ಲಿ. ಜಾನಕಮ್ಮ ಹೆಸರೇ ಸಾಕು ಉಸಿರಾಟಕ್ಕಿಲ್ಲಿ, ನಿಮ್ಮ ಒಂದು ಸ್ಪರ್ಶ ಸಾಕು ಈ ಜನ್ಮದಲ್ಲಿ. ಅಮ್ಮ ನಿಮ್ಮನ ಮರೆತು ಹೇಗೆ ಇರಲಿ ಬಾಳಲಿ, ಅಮ್ಮ ಅಮ್ಮ ಅಮ್ಮ. ಚೆನ್ನಾಗಿದೆ. ನಿಜವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ಸಂಗೀತ ರಸಿಕರಿಗೆ ಮಾಡಿರುವಂತ ಮೋಡಿ ನಮ್ಮ ಕೆ ಕಲ್ಯಾಣ್. ನಿಜವಾಗ್ಲೂ ಇವರ ಭಾವನೆಗಳ ಜೊತೆ ಗೂಡಿ ನಿಜವಾಗ್ಲೂ ಮನಸ್ಸನ್ನ ಕಾಡಿ ಕಾಡಿ ಎಲ್ಲರೂ ಹುಚ್ಚಾಗೋ ತರ ಮಾಡ್ತಾರೆ. ಅಷ್ಟು ಅದ್ಭುತವಾದ ಲಿರಿಸಿಸ್ಟ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬೋದು. ನಮ್ಮ ಜಾನಕಮ್ಮ ಅವ್ರಿಗೆ ನೀವು ಮ್ಯೂಸಿಕ್ ಕಂಪೋಸ್ ಮಾಡಿದ್ದೀರಾ. ಸೊ ಹೇಗನ್ಸುತ್ತೆ ಕಲ್ಯಾಣ್ ಅವ್ರೆ? ಅಯ್ಯೋ, ಅವರ ಹಾಡುಗಾರಿಕೆಗೆ ನಾನು ಕಂಪೋಸ್ ಮಾಡಿದ್ದೀನಿ ಅಂದ್ರೆ ಮಹಾನ್ ಅಪಚಾರ ಅದು. ಅಯ್ಯಯ್ಯೋ, ನನಗೇನೋ ತೋಚಿದ ರಾಗಕ್ಕೆ ಗೀಚಿದ ಸಾಲಿಗೆ ಅಮ್ಮ ಹಾಡಿ ಜೀವ ಕೊಟ್ಟಿದ್ದಾರೆ ಅಂದ್ರೆ ಮಾತ್ರ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅರೆ ಮಲ್ಲಿ 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 ಮಲ್ಲಿಗೆ, ಏಳು ಸುತ್ತಿನ ದುಂಡು ಮಲ್ಲಿಗೆ, ಅರೆ ಮಲ್ಲಿ 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 ಮಲ್ಲಿಗೆ, ನನ್ನ ಕಣ್ಣು ಗುಲಗಂಜಿ ಸೂಜಿ ಮಲ್ಲಿಗೆ, ಮನಸ್ಸು ಅಪರಂಜಿ ಜಾಜಿ ಮಲ್ಲಿಗೆ, ಇಲ್ಲೇ ದಸರಾನ ತೋರ್ತಿಯೇ ಮೈಸೂರ ಮಲ್ಲಿಗೆ, ಮಲ್ಲಿ 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 ಮಲ್ಲಿಗೆ. ಇದು ಅಮ್ಮ ಆಡಿದ ಹಾಡು, ಮ್ಯೂಸಿಕ್ ಮಾಡಿ. ಇನ್ನೊಂದು ಸಾಂಗ್ ಇದೆ, ತಾಯಿ ಕೊಟ್ಟ ಸೀರೆನಲ್ಲಿ. ತಾಯಿ ಕೊಟ್ಟ ಸೀರೆ ಮಗಳ ಮದುವೆಗೆ, ತುಂಬಾ ಒಳ್ಳೆ ಸಾಂಗ್. ಅಮ್ಮ ಕಲಾ ಶಾರದೆ ನಮ್ಮ ಪಕ್ಕದಲ್ಲಿ ಕುತ್ಕೊಂಡು ಹಿತ ನುಡಿ ಕೊಡ್ತಾ ಇರೋ ತರ ಅಷ್ಟು ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ನೀವು 3ನೇ ವರ್ಷಕ್ಕೆ ನೀವು ಕಲೆನ ಮೈಗೂಡಿಸ್ಕೊಂಡ್ರಿ, 3ನೇ ವರ್ಷದಿಂದ ಹಾಡಕ್ಕೆ ಶುರು ಮಾಡಿದ್ರಿ. ನಾನು ಹುಟ್ಟವಾಗೆ ದೇವರು ನನಗೆ ಗಿಫ್ಟ್ ಕೊಟ್ರು. ಅದು ಆವಾಗ ಹಾಡಿದ, ನಾನು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡು ಬಂದ ಹಾಡಲ್ಲ ಅದು ಗಿಫ್ಟ್ ಇಂದ, ದೇವರು ಕೊಟ್ಟ ಗಿಫ್ಟ್ ಇಂದ ಹಾಡೋದು ಬೈ ಬರ್ತು. ಹಾಗೆ ಬಂದಿದ್ದ ಹಾಡು ಅದು. ಏನೋ ಹಾಡ್ತಾ ಇದೆ, ಏನೋ ಹಾಡಿದೆ ದೇವರ ದಯದಿಂದ, ನನಗೇನು ಗೊತ್ತಿಲ್ಲ, ಏನೋ ಹಾಡಿದೆ, ನೀವೆಲ್ಲರೂ ಮೆಚ್ಕೊಂತ ಇದ್ದೀರಿ. ಅಮ್ಮ ಜಾನಕಮ್ಮ ಅಂತ ಹೇಳಿದ್ರೆ ಆ ಸ್ವರಗಳ ಏರಿಳಿತ, ಆ ಸ್ವರಗಳ ಬದಲಾವಣೆ ನಿಜವಾಗ್ಲೂ ಮೈ ರೋಮಾಂಚನಗೊಳಿಸುತ್ತೆ. ನೀವ್ ಎಲ್ಲಾ ತರ ಹಾಡ್ತೀರಾ, ಮಕ್ಳ ತರ ಹಾಡ್ತೀರಾ ಅಂಡ್ ಹುಡುಗನ್ ತರ ಕೂಡ ಹಾಡ್ತೀರಾ. ಎಷ್ಟು ವೆರೈಟಿ ವಾಯ್ಸ್ ನೀವು ಪ್ರೊಡ್ಯೂಸ್ ಮಾಡಿದೀರಾ. ಪ್ರೇಮ ಗೀತೆಗಳಾಗಿವೆ ನಿಜವಾಗ್ಲೂ, ಪ್ರತಿಯೊಂದು ಕೂಡ ಈಗ್ಲೂ ಕೇಳ್ತಾ ಇದ್ರೆ ನಾವ್ ಯಾವ್ದೋ ಲೋಕಕ್ಕೆ ಮುಳುಗೋಗ್ತೀವಿ. ಸೊ ನನಗೋಸ್ಕರ ಆನ್ ಡಿಮ್ಯಾಂಡ್ ಮಕ್ಕಳ ವಾಯ್ಸ್ ಯಾವ್ದಾದ್ರು ಒಂದು ಹಾಡು ಅಮ್ಮ. ಅಯ್ಯೋ ಈಗ ಬರಲ್ಲ. ಅಯ್ಯೋ ಅಮ್ಮ, ನಾನು ಚಿಕ್ಕ ಪಾಪ, ನಾನು ಯಾರ ಆಡೋದು? ನಿಜ ಹೇಳುವೇನು ಜಾನಕಮ್ಮ, ನೀನಂದ್ರೆ ಇಷ್ಟ.
ಅದು ಯಾಕೋ ಕಾಣಿ ನಿಮ್ಮನ್ ಬಿಟ್ಟು ಹೋಗೋದು ಕಷ್ಟ. ನೀನೇ ಹಾಡಿದೆಯಲ್ಲ, ಚೆನ್ನಾಗಿದೆ, ವೆರಿ ಗುಡ್. ಒಂದು ಹಾಡ್ ಕೇಳ್ತಾ ಇದ್ರೆ? ಒಂದು ಚಿತ್ರದಲ್ಲಿ ಅದೊಂದು ವರ್ಲ್ಡ್ ರೆಕಾರ್ಡ್ ಅದು. ಈ ಗಂಡು ಹುಡುಗರಿಗೆ ಈ ಗಂಟ್ಲು ಹೊಡೆಯುತ್ತಲ್ಲ, 15ರಿಂದ 16 ವರ್ಷದೊಳಗೆ ಗಂಟ್ಲು ಹೊಡೆದಾಗ ಒಂದು ವಾಯ್ಸ್ ಇರುತ್ತೆ, ವಾಯ್ಸ್ ಬ್ರೇಕ್ ಆಗುತ್ತೆ. ಆ ವಾಯ್ಸ್ ನಲ್ಲಿ ಹಾಡಿದ್ದಾರೆ ಅಮ್ಮ ಒಂದು ಸಾಂಗ್, ಸೂಪರ್ ಹಿಟ್ ಸಾಂಗ್. ಅದಂಗಂದ್ರೆ ದೊಡ್ಡ ಹುಡುಗನ ವಾಯ್ಸು ಅಲ್ಲ, ಚಿಕ್ಕ ಹುಡುಗನ ವಾಯ್ಸು ಅಲ್ಲ, ವಾಯ್ಸ್ ಬಿರುಕು ಬಿಟ್ಟಾಗ மம்மி பேரு மாறே என் ஊரும் வேலைச்சேரி அடிக்கடி என்ன வந்து கிடைக்கும், அந்த சங்கீதம் ரொம்ப ரொம்ப பிடிக்கும், தம்பூர சுதிக்கும் மிருதங்க ஜதிக்கும் மண்டைய போட்டாரன் தாத்தா. மம்மி பேரு மாறே என் ஊரும் வேலைச்சேரி ಹಾಡೊಂದ ಹಾಡುವೆ ನೀ ಕೇಳು ಮಗುವೆ. ಈ ಹಾಡು ಅದು ಪಿ.ಬಿ. ಶ್ರೀನಿವಾಸ್ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಶಾಂತಿ ಅಂತ ಸಿನಿಮಾ ತುಂಬಾ ಒಳ್ಳೆ ಸಾಂಗ್, ಎಷ್ಟು ಒಳ್ಳೆ ಸಿನಿಮಾ ಮಾಡಿದ್ರು ನೋಡಿ. ಆ ಅಭಿರುಚಿ, ಆ ಟೀಮ್ ಹಂಗಿತ್ತಮ್ಮ ನಿಮ್ದು. ಆ ಜಿ.ಕೆ. ವೆಂಕಟೇಶ್ ಆಗಿರ್ಬೋದು, ರಾಜಾ ನಾಗೇಂದ್ರ ಅವರಾಗಿರ್ಬೋದು, ಹೌದು, ಅವರ ಕಾಂಬಿನೇಷನ್ಸ್ ಇತ್ತಲ್ಲ ಎಲ್ಲರೂ ಜಯಗೋಪಾಲ್ರು, ಆರ್ ಎನ್ ಜಯಗೋಪಾಲ್, ಇವರು ಉಪೇಂದ್ರ ಕುಮಾರ್, ಆಮೇಲೆ ಎಂ ರಂಗಾರಾವ್, ಟಿ ಜಿ ಲಿಂಗಪ್ಪ ಅವರು, ಎಷ್ಟು ಒಳ್ಳೆ ಸಾಂಗ್ಸ್, ವಿಜಯ ಭಾಸ್ಕರ್, ಅವನ ಸತ್ಯಂ, ಈ ಎಲ್ಲರ ಮ್ಯೂಸಿಕ್, ಎಲ್ಲರ ಮ್ಯೂಸಿಕಲ್ಲೂ ನಮ್ಮ ಕಲ್ಯಾಣ, ಎಲ್ಲರ ಮ್ಯೂಸಿಕಲ್ಲೂ ಒಳ್ಳೆ ಒಳ್ಳೆ ಸಾಂಗ್ಸ್ ಹಾಡಿದೆ. ಈಗ ನನಗೆ ಅವರೆಲ್ಲರೂ ಇಲ್ಲ ಅಂತ ತುಂಬಾ ಮನಸ್ಸಿಗೆ ಬೇಜಾರಾಗತ್ತೆ. ಆ ಉದಯ್ ಶಂಕರ್, ಆ ವಿಜಯ ನರಸಿಂಹ, ಆ ಜಯ ಗೋಪಾಲ್, ಆ ಪೂರಾ ಎಲ್ಲರ ಸಾಂಗ್ಸ್ ಹಾಡಿದೆ ನಾನು. ಸಮುದ್ರ ಅಲ್ಲ, ಆಮೇಲೆ ಅವರು ಅಶ್ವಥ್ ಸಾಂಗ್ಸ್, ಎಷ್ಟು ಒಳ್ಳೆ ಸಾಂಗ್. ದೀಪವು ನಿನ್ನದೆ ಇದು ಕನ್ನಡದಲ್ಲಿ ನಾನು ಹೇಳ್ತಾ ಇದ್ದೀನಿ. ಬೇರೆ ಲ್ಯಾಂಗ್ವೇಜ್ ಎಲ್ಲ ತುಂಬಾ ಒಳ್ಳೆ ಮ್ಯೂಸಿಕ್. ಒರಿಯಾನಲ್ಲಿ ಅಷ್ಟು, ಒರಿಸ್ಸಾ ಗವರ್ಮೆಂಟ್ ಅವಾರ್ಡ್ ಕೂಡ ಬಂತು. ಇಲ್ಲ ಒರಿಯಾನಲ್ಲಿ ತುಂಬಾ ಹಾಡಿದೆ, ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಹಾಡಿದೆ. ಆ ಮ್ಯೂಸಿಕ್ ಡೈರೆಕ್ಟರ್ಸ್ ಒಳ್ಳೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ಸ್. ನಾನು ಕನ್ನಡ ಹೇಳ್ತಾ ಇದ್ದೀನಿ. ತುಂಬಾ ನೋವಿನ ಸಂಗತಿ ಅಂತಂದ್ರೆ ಕಲ್ಯಾಣ್, ಅಮ್ಮನಿಗೆ ಕನ್ನಡ ನೆಲಕ್ಕೆ ಜೋಗುಳವನ್ನು ಕೊಟ್ಟ ಅಮ್ಮನಿಗೆ ನಮ್ಮ ಸರ್ಕಾರ ಇನ್ನೂ ಸರಿಯಾದ ಗೌರವವನ್ನು ಕೊಟ್ಟಿಲ್ಲ. ಅದನ್ನ ಕೊಡಿಸ್ಲೇಬೇಕು, ಆ ಹಠ ಮಾಡ್ತೀನಿ ನಾನು. ಅದೇ ಇಷ್ಟು ಮ್ಯೂಸಿಕ್ ಡೈರೆಕ್ಟರ್ಸ್ ಅಲ್ಲಿ ಮಧ್ಯ ಹೊಸದಾಗಿ ಬಂದ ಇಳೆಯರಾಜ ಕೂಡ ಒಳ್ಳೆ ಒಳ್ಳೆ ಸಾಂಗ್ಸ್ ಮಾಡಿದ ಕನ್ನಡದಲ್ಲಿ. ತುಂಬಾ ಒಳ್ಳೆ ಸಾಂಗ್ಸ್ ಹಾಡಿದ್ದೀನಿ. ಅದೇನು ನಗು ಎಂದಿದೆ, ಎಷ್ಟು ಒಳ್ಳೆ ಸಾಂಗ್. ಶ್ರೀಗಂಧನ ತೆಗೆದಷ್ಟು ಅದರ ಸುವಾಸನೆ ಮತ್ತಷ್ಟು ಪಸರಿಸುತ್ತಂತೆ. ಹಾಗೆ ನಮ್ಮ ಜಾನಕಮ್ಮ ಶ್ರೀಗಂಧ ಸರನೆ, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನಿಜವಾಗ್ಲೂ ನಾವು ಅವ್ರ ಮುಂದೆ ಅವ್ರ ಹಾಡ್ಗಳನ್ನ ಕೇಳ್ಕೊಂಡು, ಹಾಡ್ಗಳ ಲಾಲಿ ಕೇಳ್ಕೊಂಡು ಬೆಳೆದವರು ಇವತ್ತು ನನ್ನ ಪಕ್ಕದಲ್ಲಿದ್ದಾರೆ ಅಂತ ಹೇಳಿದ್ರೆ ಇದು ನನ್ನ ಅದೃಷ್ಟ. ಐ ಕ್ಯಾನ್ ನೆವರ್ ಎವರ್ ಫರ್ಗೆಟ್. ನಿಜವಾಗ್ಲೂ ಜಾನಕಿ ಅಮ್ಮನ್ನ ನಾನು ಈ ಸಂದರ್ಭದಲ್ಲಿ ನಮ್ಗೆ ಗ್ರೀಟ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಮ್ಮ 100ನೇ ವರ್ಷದ ಬರ್ತ್ಡೇಗೂ ನೀವು ಬಂದು ಇರ್ತೀರಾ ನಮ್ಮ ಜೊತೆ, ಯಾವಾಗ್ಲೂ ಹೀಗೆ ಇರ್ತೀರಾ, ಬರ್ಲೇಬೇಕು. ಎಲ್ಲ ಮಾಡಬೇಕು ನೀವು. ಬೆಸ್ಟ್ ಆಫ್ ಲಕ್ ನಿಮಗೆ. ದೇವರು ಆಯುರಾರೋಗ್ಯ ಐಶ್ವರ್ಯ ಆನಂದಗಳು ಕೊಡಬೇಕು, ನಿಮಗೆ ಚೆನ್ನಾಗಿರ್ಬೇಕಂತ ಪ್ರಾರ್ಥನೆ ಮಾಡ್ತೀನಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಕೆ ಕಲ್ಯಾಣ್ ಅವ್ರಿಗೆ ನಿಜವಾಗ್ಲೂ ಎಲ್ಲರ ಒಂದು ಕಲ್ಯಾಣಕ್ಕೆ ಕಾರಣ ಆಗಿದ್ದಾರೆ. ಯಾಕಂದ್ರೆ ನಾವು ಮ್ಯೂಸಿಕ್ ಕೇಳ್ತಾ ಇದ್ರೆ ಮನಸ್ಸಲ್ಲಿರೋ ಸಿಕ್ನೆಸ್ ಇದೆಯಲ್ಲ ಅದು ಮಾಯ ಆಗ್ಬಿಡುತ್ತೆ. ಸೊ ಅದಕ್ಕೆ ಮ್ಯೂಸಿಕ್ ಗ್ರೇಟ್ ಅಂತ ಹೇಳ್ತಾರೆ. ಅಂತ ಒಳ್ಳೊಳ್ಳೆ ಮ್ಯೂಸಿಕ್ ಕೊಡ್ತಾ ಇದ್ದಾರೆ, ಲಿರಿಕ್ಸ್ ಬರೀತಾ ಇದ್ದಾರೆ. ಸೊ ಹೀಗೆ ಕಂಟಿನ್ಯೂ ಮಾಡ್ಲಿ, ನಮ್ಮೆಲ್ಲನ ರಂಜಿಸ್ತಾ ಇರ್ಲಿ ಅಂತ ಇವತ್ತಿನ ನಮ್ಮ ಸಂಭ್ರಮಕ್ಕೆ ಭಾಗಿಯಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಲ್ಯಾಣ್ ಅವರೇ. ಅಂಡ್ ವೀಕ್ಷಕರೇ, ನಿಮ್ದು ಕೂಡ ಬಿಗ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನೀವಿಲ್ಲ ಅಂದ್ರೆ ನಾವಿಲ್ಲ ಅಲ್ವಾ. ಸೊ ಹೀಗೆ ಪ್ರೋತ್ಸಾಹಿಸ್ತಾ ಇರಿ, ನಮ್ಮ ಕಾರ್ಯಕ್ರಮಗಳು ನೋಡ್ತಾ ಇರಿ, ಸುದ್ದಿಗಳು ನೋಡ್ತಾ ಇರಿ, ಸದಾ ನಮ್ ಜೊತೆ ಹೀಗೆ ಹೆಜ್ಜೆ ಹಾಕ್ತಾ ಇದ್ದೀವಿ.